ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಇಂದಿನ ಪಾಠ ಪದಗಳನ್ನು ಪರಿಚಯ ಮಾಡುವಂಥದ್ದು. ಪದಗಳು ಅಥವಾ ಶಬ್ದಗಳು ಸಾರ್ಥಕವಾದಂತಹ ಅರ್ಥ ಕೊಡುವ ಅಕ್ಷರಗಳ ಒಂದು ಗಣ ಅಥವಾ ಸಮೂಹವೇ ಶಬ್ದ. ಇನ್ನು ಕನ್ನಡ ಭಾಷೆಯಲ್ಲಿ ಪದ ಅಂದರೆ ನಿರ್ದಿಷ್ಟವಾದಂತಹ ಅರ್ಥವನ್ನು ಕೊಡುವಂತಹ ಅಕ್ಷರಗಳ ಗುಂಪು ಅಂತ ನಾನು ಹೇಳಿದೆ. ಈ ಪದಗಳು 3 ವಿಧವಾಗಿ ಇವೆ. ಮೊದಲನೆಯದು ನಾಮಪದ, ಎರಡನೆಯದು ಕ್ರಿಯಾಪದ, ಮೂರನೆಯದು ಅವ್ಯಯ ಎಂಬುದಾಗಿ. ಉದಾಹರಣೆಗಳನ್ನು ಗಮನಿಸಿ. ನಾಮಪದ ಅಂದರೆ ಹೆಸರನ್ನ ಸೂಚಿಸುವಂತಹ ಪದಗಳು ರಾಮ, ವನ, ಹುಡುಗಿ ಇತ್ಯಾದಿ. ಇನ್ನು ಕ್ರಿಯಾಪದಗಳು ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು ಹಾಡು, ಬರುವೆ, ನಿಂತನು ಇತ್ಯಾದಿಗಳು. ಅಂದರೆ ಹಾಡು ಅಂದರೆ ಪದ್ಯ ಎನ್ನುವಂಥ ಅರ್ಥ ಅಲ್ಲ, ನೀನು ಹಾಡು, ನಾನು ಹಾಡುತ್ತೇನೆ ಇತ್ಯಾದಿ ಪದಗಳು. ಇನ್ನು ಅವ್ಯಯ, ವ್ಯಯವಾಗದ, ಬದಲಾಗದಂತಹ ಪದಗಳು. ಉದಾಹರಣೆಗೆ ಇಲ್ಲ, ಹೌದು, ಏಕೆ ಇತ್ಯಾದಿ. ಇವುಗಳನ್ನು ಸ್ವಲ್ಪ ಆಳಕ್ಕಿಳಿದು ಅಧ್ಯಯನ ಮಾಡೋಣ. ಪದಗಳು 3 ವಿಧ: ನಾಮಪದ, ಕ್ರಿಯಾಪದ, ಅವ್ಯಯ ಎಂದು ಈಗಷ್ಟೇ ಹೇಳಿದೆ ಅಲ್ಲವೇ? ಇಲ್ಲಿ ಗಮನಿಸಿ, ನಾಮಪದಗಳಿಗೆ ಇವು 3 ಬೇಕಾಗುತ್ತವೆ. ಯಾವುದು? ಲಿಂಗ, ವಿಭಕ್ತಿ, ವಚನ ಎಂಬ ಅಂಶಗಳು. ಇನ್ನು ಕ್ರಿಯಾಪದಕ್ಕೆ ಬೇಕಾಗುವಂತಹ ಅಂಶಗಳು ಲಿಂಗ, ಕಾಲ, ಪುರುಷ, ವಚನ. ಅವ್ಯಯಗಳು ಹೆಸರೇ ತಿಳಿಸುವಂತೆ ವ್ಯಯ, ಬದಲಾಗದಂತಹ ಪದಗಳು, ವ್ಯಯವಾಗದ ಪದಗಳೇ ಅವ್ಯಯಗಳು. ಇನ್ನು ಲಿಂಗ, ವಿಭಕ್ತಿ, ವಚನಗಳು ಬೇಕಾಗುತ್ತವೆ ಎಂದು ನಾನು ಹೇಳಿದಂತೆ, ನಾಮಪದದ ಲಿಂಗಗಳು 3: ಪುಂಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಎಂಬುದಾಗಿ. ಅದೇ ರೀತಿಯಾಗಿ 7 ವಿಭಕ್ತಿಗಳು: ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಎಂಬುದಾಗಿ. ಇನ್ನು ವಚನಗಳು 2: ಏಕವಚನ ಮತ್ತು ಬಹುವಚನ. ಕ್ರಿಯಾಪದದಲ್ಲಿಯೂ ಕೂಡ 3 ಲಿಂಗಗಳು: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಎಂಬುದಾಗಿ. ಕಾಲಗಳು 3: ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ ಎಂಬುದಾಗಿ. ಇನ್ನು ಪುರುಷಗಳು ಕೂಡ 3: ಪ್ರಥಮ ಪುರುಷ, ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಎಂಬುದಾಗಿ. ವಚನಗಳು 2: ಏಕವಚನ, ಬಹುವಚನ. ಈ ಅಂಶಗಳನ್ನ ಕ್ರಿಯಾಪದವು ಒಳಗೊಂಡಿರುತ್ತದೆ. ಅದೇ ರೀತಿಯಾಗಿ ಅವ್ಯಯಗಳಿಗೆ ಲಿಂಗವಾಗಲಿ, ವಿಭಕ್ತಿ, ವಚನ, ಕಾಲಾದಿಗಳು ಇರುವುದಿಲ್ಲ. ಇದೆಲ್ಲದರಲ್ಲೂ ಕೂಡ ರೂಪ ಬದಲಾಗದೆ ಸಮಾನವಾಗಿ ವ್ಯಯವಾಗದೇ ಬಳಸುವಂತಹ ಪದಗಳೇ ಅವ್ಯಯಗಳು ಎಂಬುದಾಗಿ. ಇನ್ನು ನಾಮಪದಗಳನ್ನು ಗಮನಿಸೋಣ. ನಾಮಪದದ ಮೂಲ ರೂಪವನ್ನ ನಾಮ ಪ್ರಕೃತಿ ಎಂದು ನಾವು ಕರೆಯುತ್ತೇವೆ. ಅಂದರೆ ನಾಮಪದವನ್ನ ಸಿದ್ಧಗೊಳಿಸಲು ಬೇಕಾಗುವಂತಹ ಮೂಲ ಪದವೇ ನಾಮ ಪ್ರಕೃತಿ. ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಪ್ರತ್ಯಯಗಳು, ಆ ಪ್ರತ್ಯಯಗಳಿದಾವಲ್ಲ, ಅವುಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳು ಎಂದು ಕರೆಯುತ್ತೇವೆ. ವಿಭಕ್ತಿ ಪ್ರತ್ಯಯಗಳು ಎಂದು ಕರೆಯುತ್ತಾರೆ. ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳ ಸಂಯೋಗದಿಂದ ನಾಮಪದ ಸಿದ್ಧವಾಗುತ್ತದೆ. ಉದಾಹರಣೆಯನ್ನ ಗಮನಿಸಿ. ಮರ ಎಂಬುದು ಪ್ರಕೃತಿ, ನಾಮ ಪ್ರಕೃತಿ. ಆ ನಾಮ ಪ್ರಕೃತಿಗೆ ಅನ್ನು ಎಂಬ ವಿಭಕ್ತಿ ಪ್ರತ್ಯಯವನ್ನ, ಅಂದರೆ ಪರಿಪೂರ್ಣವಾದಂತಹ ಅರ್ಥ ಕೊಡುವಂತಹ ಪದವನ್ನ, ಶಬ್ದವನ್ನ ಸಿದ್ಧ ಮಾಡಲು ಬೇಕಾಗುವಂತಹ ಉಪಕರಣವಾಗಿ ಬಳಸುವಂಥವುಗಳೇ ಪ್ರತ್ಯಯಗಳು. ಆ ಪ್ರತ್ಯಯಗಳಲ್ಲಿ ಒಂದನ್ನ, ಅನ್ನು ಒಂದು ಸೇರಿಸಿದ್ದೇನೆ, ಆಗ ಮರ, ಅನ್ನು, ಮರವನ್ನು. ಇನ್ನೊಂದು ಉದಾಹರಣೆ ಗಮನಿಸಿ. ನದಿ ನಾಮ ಪ್ರಕೃತಿ, ಅಲ್ಲಿ ವಿಭಕ್ತಿ ಪ್ರತ್ಯಯ, ನದಿಯಲ್ಲಿ. ನಾಮಪದಗಳು ಲಿಂಗ, ವಿಭಕ್ತಿ, ವಚನಗಳನ್ನ ಒಳಗೊಂಡಿರ್ತವೆ. ಅಂದರೆ ಅದು ಪುಂಲಿಂಗವೋ, ಸ್ತ್ರೀಲಿಂಗವೋ, ನಪುಂಸಕಲಿಂಗವೋ ಎಂದು ಗಮನಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ವಿಭಕ್ತಿ ವಚನಗಳನ್ನ ನೀವು ಗಮನಿಸಿಕೊಂಡು ವಾಕ್ಯದಲ್ಲಿ ಬಳಸಬೇಕಾಗುತ್ತದೆ.
ಅದನ್ನ ಮುಂದಿನ ತರಗತಿಗಳಲ್ಲಿ ಗಮನಿಸೋಣ. ಮೊದಲಿಗೆ ವಿಭಕ್ತಿ ಪ್ರತ್ಯಯಗಳನ್ನ ತಿಳಿದುಕೊಳ್ಳೋಣ. ವಿಭಕ್ತಿಯ ಹೆಸರುಗಳಿವೆ, ಆಮೇಲೆ ನಾಮ ಪ್ರಕೃತಿಯನ್ನು ಗಮನಿಸಿ, ಆನಂತರ ವಿಭಕ್ತಿ ಪ್ರತ್ಯಯಗಳು, ಆನಂತರ ಪರಿಪೂರ್ಣವಾದ ವಾಕ್ಯದಲ್ಲಿ ಬಳಸಲು ಯೋಗ್ಯವಾದ ಅರ್ಹತೆ ಇರುವಂತಹ ಪದಗಳನ್ನ ಅಲ್ಲಿ ನಾನು ತೋರಿಸಿದ್ದೇನೆ. ಇನ್ನು ವಿಭಕ್ತಿಗಳು ಕನ್ನಡದಲ್ಲಿ 7: ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಎಂಬುದಾಗಿ. ಅಂದರೆ ಕ್ರಮವಾಗಿ ನಾವು ಹೇಳುತ್ತಿದ್ದೇವೆ. ಮೊದಲನೆಯದು, ಎರಡನೆಯದು, ಮೂರನೆಯದು, ನಾಲ್ಕನೆಯದು, ಐದನೆಯದು, ಆರನೆಯದು, ಏಳನೆಯದು ಎಂದು 7 ವಿಭಕ್ತಿಗಳಿವೆ. ಇದು ಸಂಸ್ಕೃತದ ಪದಗಳು, ಪ್ರಥಮ, ದ್ವಿತೀಯ ಇತ್ಯಾದಿಗಳು. ಒಂದು ಪದವನ್ನ 7 ಪ್ರಕಾರವಾಗಿ ಕ್ರಿಯಾಪದದೊಂದಿಗೆ ನಾವು ಜೋಡಿಸಬಹುದು ಎಂಬುದಾಗಿ ವಿಭಕ್ತಿಗಳು ಎಂದು ಕರೆದಿದ್ದಾರೆ. 7 ವಿಧವಾಗಿ ಕ್ರಿಯಾಪದದೊಂದಿಗೆ ಸೇರಿಕೊಂಡು ವಾಕ್ಯವನ್ನ ಪೂರ್ಣಗೊಳಿಸುತ್ತವೆ ಎಂಬ ಕಾರಣದಿಂದ 7 ವಿಭಕ್ತಿಗಳಿವೆ. ಆ 7 ವಿಭಕ್ತಿ ಅರ್ಥಗಳನ್ನ ಸಿದ್ಧಪಡಿಸಲು ಬೇಕಾಗುವಂತಹ ಪ್ರತ್ಯಯಗಳು 7 ಇವೆ. ಅವು ಯಾವುವು ಎಂದರೆ, ಪ್ರಥಮಕ್ಕೆ ಉ ಎಂಬ ವಿಭಕ್ತಿಯ ಪ್ರತ್ಯಯವನ್ನ ಸೇರಿಸುತ್ತೇವೆ. ದ್ವಿತೀಯ ವಿಭಕ್ತಿಯನ್ನ ಮಾಡಲು ಅನ್ನು ಎನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನು ಸೇರಿಸುತ್ತೇವೆ. ತೃತೀಯ ವಿಭಕ್ತಿಯನ್ನ ರಚಿಸಲು ಇಂದ ಪ್ರತ್ಯಯವನ್ನ ಸೇರಿಸುತ್ತೇವೆ. ಚತುರ್ಥಿ ವಿಭಕ್ತಿಯನ್ನು ಮಾಡಲು ಕೆ, ಗೆ, ಇಗೆ ಎಂಬ ಪ್ರತ್ಯಯಗಳನ್ನು ಸೇರಿಸುತ್ತೇವೆ. ಪಂಚಮಿ ವಿಭಕ್ತಿಯನ್ನ ಸಿದ್ಧಗೊಳಿಸಲು ನಾವು ದೆಸೆಯಿಂದ ಅಥವಾ ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಇಂದ ಎಂಬ ಪ್ರತ್ಯಯವನ್ನೇ ಸೇರಿಸುತ್ತೇವೆ. ಇನ್ನು ಷಷ್ಠಿ ವಿಭಕ್ತಿಯನ್ನ ಸಿದ್ಧಗೊಳಿಸಲು ಅಪ್ರತ್ಯಯ ಬೇಕು. ಸಪ್ತಮಿ ವಿಭಕ್ತಿಯನ್ನ ಸಿದ್ಧಗೊಳಿಸಲು ಪ್ರತ್ಯಯ ಅಲ್ಲಿ ಎಂಬುದನ್ನು ಬಳಸುತ್ತೇವೆ. ಇಲ್ಲಿ ಗಮನಿಸಿ, ಪ್ರಥಮ ಉ ಮರವು, ದ್ವಿತೀಯ ಅನ್ನು ಮರವನ್ನು, ತೃತೀಯ ಇಂದ ಮರದಿಂದ, ಚತುರ್ಥಿ ಗೆ, ಕೆ, ಅಕ್ಕೆ ಇತ್ಯಾದಿಗಳು ಇವೆ, ಅಲ್ಲಿ ಮರಕ್ಕೆ. ಪಂಚಮಿ ದೆಸೆಯಿಂದ ಅಥವಾ ಇಂದ, ಮರದಿಂದ ಅಥವಾ ಮರದ ದೆಸೆಯಿಂದ. ಷಷ್ಠಿ ವಿಭಕ್ತಿ ಅ, ಮರದ, ಸಪ್ತಮಿ ಅಲ್ಲಿ ಮರದಲ್ಲಿ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಸಂಶಯ ಇದೆ, ತೃತೀಯದಲ್ಲೂ ಕೂಡ ಇಂದ ಪ್ರತ್ಯಯವನ್ನ ಬಳಸುತ್ತೇವೆ, ಪಂಚಮಿಯಲ್ಲೂ ಇಂದ ಪ್ರತ್ಯಯ ಬಳಸುತ್ತೇವೆ. ಹೇಗೆ ಗುರುಗಳೇ ಇಲ್ಲಿ ವ್ಯತ್ಯಾಸವನ್ನ ಕಂಡುಹಿಡಿಯಬಹುದು ಎಂದರೆ, ಗಮನಿಸಿ ಈ ಉದಾಹರಣೆಯನ್ನ. ಕೈಯಿಂದ ಬರೆಯುತ್ತೇನೆ, ಕೈಯಿಂದ ಪುಸ್ತಕ ಬಿತ್ತು. ಈ ವಾಕ್ಯಗಳನ್ನ ಗಮನಿಸಿ. ಮೊದಲನೇ ವಾಕ್ಯದಲ್ಲಿ ಕೈಯು ಒಂದು ಉಪಕರಣವಾಗಿ ಬರೆಯಲು ಸಹಾಯ ಮಾಡುವುದರಿಂದ ಅದು ಕರಣಕಾರಕ ಅಥವಾ ತೃತೀಯ ವಿಭಕ್ತಿಯ ಇಂದ ಪ್ರತ್ಯಯ ಇದೆ ಎಂದರ್ಥ. ಕೈಯಿಂದ ತೃತೀಯ ವಿಭಕ್ತಿ ಇದೆ, ಕೈಯಿಂದ ಬರೆಯುತ್ತೇನೆ. ಬರೆಯುವಿಕೆಯಲ್ಲಿ ಕೈಯು ನಮಗೆ ಸಹಾಯ ಮಾಡುತ್ತಿದೆ, ಅದು ಉಪಕರಣವಾಗಿದೆ. ಇನ್ನು ಕೈಯಿಂದ ಪುಸ್ತಕವು ಬಿತ್ತು ಎಂಬಲ್ಲಿ ಕೈ ಎನ್ನುವಂತಹ ಭಾಗದಲ್ಲಿ ಆಶ್ರಯದಲ್ಲಿ ಇದ್ದಂತಹ ಪುಸ್ತಕವು ಅಲ್ಲಿಂದ ಬೇರೆಯಾಗಿ ಬಿತ್ತು. ಅಂದರೆ ಕೈ ಎಂಬ ಆಶ್ರಯವನ್ನ ಬಿಟ್ಟು ಅಲ್ಲಿಂದ ಬೇರೆಯಾಗಿ ಬಿತ್ತು, ಇನ್ನೊಂದು ಕಡೆ ಆಶ್ರಯವನ್ನ ಪಡೆಯಿತು ಎಂದರ್ಥ. ಇಂತಹ ಸಂದರ್ಭದಲ್ಲಿ ಪಂಚಮಿ ಎಂದು ಹೇಳುತ್ತೇವೆ. ಎಲ್ಲಿ ವಿಭಾಗ ಆಗುತ್ತದೆಯೋ, ಒಂದು ವಸ್ತುವು ಇನ್ನೊಂದು ವಸ್ತುವಿಗಿಂತ ವಿಭಾಗಗೊಂಡು ಬೇರೆಗೊಳ್ಳುತ್ತದೆಯೋ ಅದನ್ನು ನಾವು ಪಂಚಮಿ ಎಂದು ಹೇಳುತ್ತೇವೆ. ಉದಾಹರಣೆಗೆ, ನಾನು ಮನೆಯಿಂದ ಬಂದೆ. ಯಾರೂ ಕೂಡ ವಾಕ್ಯವನ್ನು ಹೇಳುವಾಗ ನಾನು ಮನೆಯ ದಿಸೆಯಿಂದ ಬಂದೆ ಎಂದು ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಬಳಸುವುದಿಲ್ಲ. ಆದರೆ ಇಲ್ಲಿ ಮನೆಯಿಂದ ಎಂಬುದು ಪಂಚಮಿ ವಿಭಕ್ತಿ. ಯಾಕಂದ್ರೆ ನಾನು ಮನೆಯನ್ನ ಬಿಟ್ಟು ಬಂದೆ, ನಾನು ಮನೆಯಿಂದ ಶಾಲೆಗೆ ಬಂದೆ ಅಲ್ವೇ. ಮರದಿಂದ ಹಣ್ಣು ಬಿತ್ತು, ಮರದಲ್ಲಿದ್ದ ಹಣ್ಣು ಅಲ್ಲಿಂದ ವಿಭಾಗಗೊಂಡು ಬೇರ್ಪಟ್ಟು ಕೆಳಗೆ ಬಿತ್ತು, ಅಲ್ಲಿ ಪಂಚಮಿ ವಿಭಕ್ತಿಯ ಪ್ರತ್ಯಯ ಎಂದು ತಿಳಿದುಕೊಳ್ಳಬೇಕು. ಆದ್ದರಿಂದ ತೃತೀಯದಲ್ಲೂ ಇಂದ ಬರುತ್ತದೆ, ಪಂಚಮಿಯಲ್ಲೂ ಇಂದ ಬರುವುದನ್ನ ನೀವು ಗಮನಿಸಿ. ತೃತೀಯ ಕರಣ, ಕೈಯಿಂದ ತಿಂದೆ, ಕೈಯಿಂದ ಬರೆದೆ, ದೊಣ್ಣೆಯಿಂದ ಹೊಡೆದೆ, ಇದೆಲ್ಲವೂ ಕೂಡ ತೃತೀಯ ವಿಭಕ್ತಿಯಾಗುತ್ತದೆ. ಮರದಿಂದ ಬಿತ್ತು, ಕೈಯಿಂದ ಬಿತ್ತು, ಮನೆಯಿಂದ ಬಂದೆ ಇತ್ಯಾದಿಗಳು ಪಂಚಮಿ ಆಗುತ್ತದೆ ಎಂಬುದನ್ನು ಗಮನಿಸಿ ಮಕ್ಕಳೇ. ಇನ್ನು ವಾಕ್ಯದಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಹೇಗೆ ಬಳಸಿ ವಾಕ್ಯವನ್ನ ಅರ್ಥವತ್ತಾಗಿ ಮಾಡುವುದು ಎಂಬ ವಿಚಾರವನ್ನ ಸ್ವಲ್ಪ ಗಮನಿಸೋಣ. ಈ
ವಾಕ್ಯವನ್ನ ಗಮನಿಸಿ. ಈ ಮರವು, ನೋಡಿ, ಭಾಷೆಯನ್ನ ಬಳಸುವುದರಿಂದ ನಮಗೆ ಹೇಗೆ ಅದರ ಪ್ರಯೋಜನ ಗೊತ್ತಾಗುತ್ತದೆ ಅಂದರೆ, ಈ ಮರವು, ಮರದ ಚಿತ್ರವಿದೆ, ಈ ಮರವು ಸುಂದರವಾಗಿದೆ. ಇದು ಅಭ್ಯಾಸದಿಂದ ನಿಮಗೆ ಗೊತ್ತಾಗುತ್ತದೆ. ನಾವು ಮರವನ್ನು ಬೆಳೆಸೋಣ. ಮೂರನೇ ವಾಕ್ಯ, ಮರದಿಂದ ಮನೆಯನ್ನು ಕಟ್ಟುತ್ತಾರೆ. ಪೂರ್ಣ ಮಾಡಿದಾಗ ಮರದಿಂದ ಮನೆಯನ್ನು ಕಟ್ಟುತ್ತಾರೆ. ನಾಲ್ಕನೇ ವಾಕ್ಯವನ್ನ ಗಮನಿಸಿ. ನೀನು ಮರಕ್ಕೆ ಪ್ರತ್ಯಯವನ್ನು ಸೇರಿಸಿದಾಗ ಮರಕ್ಕೆ ನೀರನ್ನು ಹಾಕು. ಮುಂದಿನ ವಾಕ್ಯವನ್ನ ಮಾಡಲು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಈ ಮರದಿಂದ ಎಲೆಗಳು ಬೀಳುತ್ತವೆ. ಹೌದು, ಈ ಮರದಿಂದ ಎಲೆಗಳು ಬೀಳುತ್ತವೆ. ಕೇವಲ ಏಕವಚನದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬಹುವಚನ ನಾವು ಆನಂತರ ಗಮನಿಸೋಣ. ನಾವು ಮರ ಹತ್ತಿರ ಆಟವಾಡಿದೆವು. ಷಷ್ಠಿ ವಿಭಕ್ತಿಯ ಪ್ರತ್ಯಯವನ್ನು ಸೇರಿಸಿದಾಗ ನಾವು ಮರದ ಹತ್ತಿರ ಆಟವಾಡಿದೆವು. ಇನ್ನು ಮರ ಅಲ್ಲಿ ಹಕ್ಕಿಗಳು ವಾಸವಾಗಿವೆ, ಮರದಲ್ಲಿ ಹಕ್ಕಿಗಳು ವಾಸವಾಗಿವೆ. ಕೊನೆಯದನ್ನು ಗಮನಿಸಿ. ಇದನ್ನ ಸಂಬೋಧನಾ ಎಂದು ಹೇಳುತ್ತೇವೆ. ಸಂಬೋಧನಾವು ವಿಭಕ್ತಿಯಲ್ಲ, ವಿಭಕ್ತಿಯಂತೆ ಕಾಣುವಂತಹ ಒಂದು ಪದ. ಗಮನಿಸಿ. ಓ ಮರವೇ ನನಗೆ ಹಣ್ಣನ್ನು ಕೊಡು. ಮರವನ್ನ ಕುರಿತು ನಾವು ಹೇಳುವಂತಹ ಒಂದು ಪದ. ಅಲ್ಲಿ ಎ ಎನ್ನುವಂತಹ ಪ್ರತ್ಯಯವನ್ನು ಸೇರಿಸಿದ್ದೇವೆ. ಓ ಮರವೇ ನನಗೆ ಹಣ್ಣನ್ನು ಕೊಡು ಎಂದು ಕೇಳುವಂಥದ್ದು. ಇದು ಸಂಬೋಧನೆ ಬೋಧಿಸುವಂಥದ್ದು, ಅದನ್ನ ಅಡ್ರೆಸ್ ಮಾಡುವಂಥದ್ದು ಎಂದರ್ಥ. ಇನ್ನು ಗಮನಿಸಿ, ಕ್ರಿಯಾಪದಗಳ ಪ್ರಪಂಚಕ್ಕೆ ಬರೋಣ. ಕ್ರಿಯೆಯನ್ನು ಸೂಚಿಸುವಂತಹ ಪದಗಳಿಗೆ ಕ್ರಿಯಾಪದಗಳು ಎನ್ನುತ್ತಾರೆ. ಕ್ರಿಯಾಪದದ ಮೂಲ ರೂಪವನ್ನು ಧಾತು ಎಂದು ನಾವು ಕರೆಯುತ್ತೇವೆ. ಹೇಗೆ ನಾಮಪದದ ಮೂಲ ರೂಪವನ್ನ ನಾಮ ಪ್ರಕೃತಿ ಎಂದು ಕರೆಯುತ್ತೇವೆಯೋ, ಹಾಗೆಯೇ ಕ್ರಿಯಾಪದದ ಮೂಲ ರೂಪವನ್ನ ಧಾತು ಎಂದು ಕರೆಯುತ್ತೇವೆ. ಧಾತು, ಕಾಲಸೂಚಕ ಪ್ರತ್ಯಯ, ಆಖ್ಯಾತ ಪ್ರತ್ಯಯಗಳನ್ನ ಕ್ರಮವಾಗಿ ಜೋಡಿಸಿದಾಗ ಪರಿಪೂರ್ಣವಾದ ಕ್ರಿಯಾಪದ ಸಿದ್ಧವಾಗುತ್ತದೆ. ಉದಾಹರಣೆಯನ್ನ ಗಮನಿಸಿ. ಓದು ಎಂಬ ಧಾತು, ವ ಎನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ, ಅನು ಎಂಬುವಂಥದ್ದು ಆಖ್ಯಾತ ಪ್ರತ್ಯಯ ಅಥವಾ ಕ್ರಿಯಾಪದಗಳನ್ನು ಸಿದ್ಧಪಡಿಸಲು ಬೇಕಾಗುವಂತಹ ಪ್ರತ್ಯಯ ಆಖ್ಯಾತ ಪ್ರತ್ಯಯ. ಪರಿಪೂರ್ಣವಾದಂತಹ ಪದ ಓದುವನು. ಇದನ್ನು ನಾವು ವಾಕ್ಯದಲ್ಲಿ ಬಳಸಬಹುದು. ಕ್ರಿಯಾಪದಗಳು ಲಿಂಗ, ಕಾಲ, ಪುರುಷ ವಚನಗಳನ್ನ ಒಳಗೊಂಡಿರುತ್ತವೆ. ಈ ಅಂಶಗಳು ಇದ್ದಾಗಲೇ ಅವನ್ನ ಕ್ರಿಯಾಪದಗಳು ಎಂದು, ಪರಿಪೂರ್ಣ ಕ್ರಿಯಾಪದಗಳು ಎಂದು ಕರೆಯುತ್ತೇವೆ. ಇನ್ನು ಕೆಲವಷ್ಟು ವಾಕ್ಯಗಳನ್ನ ಗಮನಿಸೋಣ. ವರ್ತಮಾನ ಕಾಲಾರ್ಥಕದಲ್ಲಿ ಉತ್ತ ಎಂಬ ಕಾಲಾರ್ಥಕ ಪ್ರತ್ಯಯವನ್ನ ಸೇರಿಸುತ್ತೇವೆ. ಗಮನಿಸಿ. ಏಕವಚನದಲ್ಲಿ ಮತ್ತು ಬಹುವಚನದಲ್ಲಿ ವಾಕ್ಯಗಳನ್ನ, ಇದನ್ನ ಪ್ರಥಮ ಪುರುಷದಲ್ಲಿ ಅವನು, ಅವಳು, ಅದು ಎಂಬಿತ್ಯಾದಿ ಅರ್ಥಗಳಲ್ಲಿ ಬಳಸುವಂತಹದ್ದು. ಹೇಗೆಂದರೆ ಹೋಗುತ್ತಾನೆ, ಹೋಗುತ್ತಾಳೆ, ಹೋಗುತ್ತದೆ. ಏಕವಚನದಲ್ಲಿ ಇದರ ಬಹುವಚನ ರೂಪ ಅವರು ಹೋಗುತ್ತಾರೆ, ಹೋಗುತ್ತಾರೆ, ಹೋಗುತ್ತವೆ. ಎಲ್ಲ ಕ್ರಿಯಾಪದದ ರೂಪಗಳಲ್ಲಿ ಗಮನಿಸಿ ಉತ್ತ ಎನ್ನುವಂತಹ ಪ್ರತ್ಯಯವನ್ನ. ಇನ್ನು ಮಧ್ಯಮ ಪುರುಷಾರ್ಥಕದಲ್ಲಿ ಕ್ರಿಯಾಪದಗಳು ಹೀಗಿರುತ್ತವೆ. ಹೋಗುತ್ತಿರುವೆ, ನೀನು ಹೋಗುತ್ತಿರುವೆ, ನೀವು ಹೋಗುತ್ತಿರುವಿರಿ. ಇಲ್ಲಿಯೂ ಕೂಡ ವರ್ತಮಾನ ಕಾಲಾರ್ಥಕ ಉತ್ತ ಪ್ರತ್ಯಯವಿದೆ. ಇನ್ನು ಉತ್ತಮ ಪುರುಷಾರ್ಥಕ ಕ್ರಿಯಾಪದಗಳು ನಾನು ಹೋಗುತ್ತಿದ್ದೇನೆ, ನಾವು ಹೋಗುತ್ತಿದ್ದೇವೆ. ಇಲ್ಲಿಯೂ ಕೂಡ ಉತ್ತ ಎಂಬ ವರ್ತಮಾನ ಕಾಲಾರ್ಥಕ ಪ್ರತ್ಯಯವಿದೆ. ಇನ್ನು ಭವಿಷ್ಯತ್ ಕಾಲಾರ್ಥಕವಾದಂತಹ ಕ್ರಿಯಾಪದಗಳನ್ನ 3 ಪುರುಷಗಳಲ್ಲಿ 2 ವಚನಗಳಲ್ಲಿ ಗಮನಿಸೋಣ. ಉವ ಎಂಬ ಪ್ರತ್ಯಯವನ್ನ ಸೇರಿಸುತ್ತೇವೆ. ಇದು ಭವಿಷ್ಯತ್ ಕಾಲವನ್ನ ಸೂಚಿಸುವಂತಹ ಪ್ರತ್ಯಯ. ಹೋಗುವನು, ಹೋಗುತ್ತಾನೆ ವರ್ತಮಾನ ಕಾಲ, ಹೋಗುವನು ಭವಿಷ್ಯತ್ ಕಾಲ. ಅದರ ಬಹುವಚನ ರೂಪ ಹೋಗುವರು. ಹೋಗುವಳು, ಅವಳು ಹೋಗುವಳು, ಅವರು ಹೋಗುವರು ಬಹುವಚನ ರೂಪ.
ಹೋಗುವುದು, ಇದು ಹೋಗುವುದು, ವಾಹನವು ಹೋಗುವುದು, ವಾಹನಗಳು ಹೋಗುವವು, ಅದರ ಬಹುವಚನ ರೂಪ. ಇಲ್ಲಿ ಭವಿಷ್ಯತ್ ಕಾಲದ ಉವ ಪ್ರತ್ಯಯವನ್ನ ಕ್ರಿಯಾಪದದ ಮಧ್ಯದಲ್ಲಿ ಕಾಣಬಹುದು. ಇನ್ನು ಮಧ್ಯಮ ಪುರುಷದ ಕ್ರಿಯಾಪದಗಳು ಹೀಗೆ ಬಳಸಲ್ಪಡುತ್ತವೆ. ಹೋಗುವೆ, ನೀನು ಹೋಗುವೆ, ನೀವು ಹೋಗುವಿರಿ. ಉತ್ತಮ ಪುರುಷಾರ್ಥಕ ಕ್ರಿಯಾಪದಗಳು ಭವಿಷ್ಯತ್ ಕಾಲದಲ್ಲಿ ನಾನು ಹೋಗುವೆನು, ನಾವು ಹೋಗುವೆವು. ಇನ್ನು ಭೂತಕಾಲಾರ್ಥಕ ಕ್ರಿಯಾಪದಗಳನ್ನು ಗಮನಿಸೋಣ. ಉದಾಹರಣೆಯಾಗಿ ಇಲ್ಲಿ ದ ಎಂಬ ಕಾಲಾರ್ಥ ಸೂಚಕವಾದಂತಹ ಪ್ರತ್ಯಯವನ್ನು ನೀವು ಗಮನಿಸಿ. ಹೋದನು, ಅವನು ಹೋದನು, ಅವಳು ಹೋದಳು, ಅದು ಹೋಯಿತು. ಇನ್ನು ಬಹುವಚನದಲ್ಲಿ ಹೋದರು, ಹೋದರು, ಹೋದವು. ಇಲ್ಲೆಲ್ಲ ದ ಎಂಬ ಕಾಲಸೂಚಕ ಪ್ರತ್ಯಯ ಇರುವುದನ್ನು ಗಮನಿಸಿ. ನೀನು ಹೋದೆ, ಹೋದಿರಿ, ಯಾರು? ನೀವು ಹೋದಿರಿ. ಹೋದೆನು, ನಾನು ಹೋದೆನು, ಭೂತಕಾಲಾರ್ಥಕ ನಾವು ಹೋದೆವು. ಇಲ್ಲೆಲ್ಲ ದ ಎಂಬ ಕಾಲಸೂಚಕ ಪ್ರತ್ಯಯವನ್ನು ಗಮನಿಸಿ. ಇನ್ನು ಮೂರನೆಯ ರೂಪ, ಮೂರನೆಯ ವಿಧವಾದ ಪದಗಳು, ಅವ್ಯಯಗಳು ವಾಕ್ಯಗಳಲ್ಲಿ ಬಳಸಿದಾಗ ಲಿಂಗ ವಿಭಕ್ತಿ ವಚನಗಳಿಗೆ ಮತ್ತು ಕಾಲ ಪುರುಷ ಇತ್ಯಾದಿಗಳ ಅನುಗುಣವಾಗಿ ತಮ್ಮ ರೂಪಗಳನ್ನು ಬದಲಾಯಿಸದ ಪದಗಳೇ ಅವ್ಯಯಗಳು. ನಾನು ಮುಂಚೆ ಪರಿಚಯ ಮಾಡಿದಂತೆ ಯಾವ ಲಿಂಗ ವಿಭಕ್ತಿ ಕಾಲಗಳಿಗೆ ಏನು ಬದಲಾವಣೆ ಆಗದ ಹಾಗೇ ಉಳಿದುಕೊಳ್ಳುವಂತಹ ತಮ್ಮ ರೂಪಗಳನ್ನು ಬದಲಾಯಿಸಿದ ಪದಗಳೇ, ಆದರೆ ವಾಕ್ಯದಲ್ಲಿ ನಮಗೆ ಅರ್ಥವನ್ನು ಕೊಡಲು ಸಹಾಯ ಮಾಡುವಂತಹ ಪದಗಳು ಅವ್ಯಯಗಳು. ಉದಾಹರಣೆಗೆ ಮತ್ತು, ಇಲ್ಲ, ಹೌದು, ಇಲ್ಲಿ, ಚೆನ್ನಾಗಿ ಇತ್ಯಾದಿಗಳು. ಇವುಗಳು ಯಾವ ಕಾಲಕ್ಕೂ ಯಾವ ಲಿಂಗದಲ್ಲಿಯೂ ಯಾವ ವಚನದಲ್ಲೂ ತಮ್ಮ ರೂಪಗಳನ್ನು ಬದಲಾಯಿಸುವುದಿಲ್ಲ. ವಿದ್ಯಾರ್ಥಿಗಳೇ, ಇಂದಿನ ಪಾಠದಲ್ಲಿ ಪದಗಳನ್ನು ಪರಿಚಯ ಮಾಡಿಕೊಂಡ್ರಿ, 3 ವಿಧವಾದ ಪದಗಳನ್ನು ಪರಿಚಯ ಮಾಡಿಕೊಂಡ್ರಿ ಮತ್ತು ಅವುಗಳನ್ನು ಹೇಗೆ ವಾಕ್ಯದಲ್ಲಿ ಬಳಸಬೇಕು ಎಂಬುದನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡ್ರಿ. ಇನ್ನೂ ಹೆಚ್ಚಿನ ವಿಷಯವನ್ನು ಮುಂದಿನ ಪಾಠಗಳಲ್ಲಿ ನಾವು ಗಮನಿಸೋಣ. ಸಾಧ್ಯವಾದಷ್ಟು ಬೇರೆಯವರಿಗೆ ಈ ವಿಡಿಯೋವನ್ನು ಹಂಚಿಕೊಂಡು ಅವರೂ ಕೂಡ ಕನ್ನಡದಲ್ಲಿ ಬುದ್ಧಿವಂತರಾಗಲು, ಬೆಳೆಯಲು ಸಹಾಯ ಮಾಡಿ. ನಾವೆಲ್ಲರೂ ಕೂಡ ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಬೆಳೆಸೋಣ. ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನವಿರಲಿ. ಭಾಷಾ ವಿರೋಧಿಗಳು ಆಗುವುದು ಬೇಡ. ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಆದರೆ ಕನ್ನಡ ಭಾಷೆಯನ್ನು ಬಳಸಿ, ಬೆಳೆಸಿ, ರಕ್ಷಿಸೋಣ. ಧನ್ಯವಾದಗಳು. ಮುಂದಿನ ಪಾಠಗಳೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ನಮಸ್ಕಾರ.